ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಒಂದು ಕಿಚನ್ ಟಿಪ್ಸ್ನ ತೊಗೊಬಂದಿದ್ದೀನಿ. ಇದು ನನಗೆ ತುಂಬ ಹೆಲ್ಪ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಕಿಚನಲ್ಲಿ ಒಂದು ಕಿಚನ್ ಟವಲ್ ಅಂತಲೇ ಇಟ್ಕೊಂಡಿರ್ತೀವಿ. ಏನಕ್ಕೆ ಅಂದರೆ ಪಾತ್ರೆ ಇಟ್ಕೊಳ್ಳೋದಕ್ಕೆ ಅಂತೇಳಿ, ಕಾಫಿ ಟೀ ಈ ಥರದ್ದೆಲ್ಲ ಮಾಡುವಾಗ ಒಂದು ಬಟ್ಟೆನ ಇಟ್ಕೊಂಡಿರ್ತೀವಿ. ಅದು ಯಾವಾಗಲೂ ಏನಾಗಿರುತ್ತೆ ಅಂದರೆ ಒದ್ದೆ ಆಗಿರುತ್ತೆ. ಯಾಕೆಂದರೆ ನಾವು ಒಂದು ಒಗ್ಗರಣೆ ಹಾಕಲಿ ಮತ್ತು ಒಂದು ಮಿಕ್ಸಿಯಲ್ಲಿ ಏನಾದರೂ ರುಬ್ಬಲಿ ಅದರಿಂದನೇ ಒರೆಸೋದು. ಒಂದು ಕೌಂಟ್ರ್ ಟಾಪ್ನೂ ಅದರಲ್ಲೇ ಒರೆಸ್ತೀವಿ. ಏನಾದರೂ ಒಂದು ಸಾಂಬಾರು ಬಿದ್ದರೂ ಕೂಡ ಅದೇ ಟವಲಿಂದನೇ ಒರೆಸೋದು. ಅದು ಯಾವಾಗಲೂ ಒಂಥರ ಒದ್ದೆ ರೀತಿಯೇ ಇರುತ್ತೆ. ಹಾಗೆ ನಾವೇನು ಮಾಡ್ತೀವಿ, ಅದನ್ನು ಡೈಲಿ ಒಂದು ಸರಿ ಒಗೆದು ಹಾಕೋದು. ಎಲ್ಲರೂ ಅದನ್ನು ಮಾಡೇ ಮಾಡ್ತಾರೆ. ಆದರೆ ನಾನೇನು ಮಾಡ್ತೀನಿ ಅಂದರೆ, ಈ ಥರ ಎಲ್ಲ ಮಾಡಿದಾಗ ಒದ್ದೆ ಆಗಿರುತ್ತೆ, ತುಂಬ ಎಲ್ಲ ಕ್ಲೀನ್ ಮಾಡಿರ್ತೀವಿ. ಆ ಟೈಮಲ್ಲಿ ಏನು ಮಾಡ್ತೀನಿ, ಹಾಗೇ ನೀರಲ್ಲಿ ಜಾಲಿಸ್ಬಿಟ್ಟು ಹಾಕ್ಬಿಡ್ತೇವೆ. ಎಲ್ಲರೂ ಅದೇ ಥರ ಮಾಡ್ತಾರೆ, ಯಾಕೆಂದರೆ ಡೈಲಿ ಒಂದು ಸರಿ ವಾಶ್ ಮಾಡೇ ಮಾಡ್ತಾರೆ. ಆವಾಗ ಈ ಥರ ಒದ್ದೆ ಎಲ್ಲ ಆದಾಗ ಹಾಗೆ ನೀರಲ್ಲಿ ಜಾಲಿಸ್ಬಿಟ್ಟು ಒಣಗಾಕ್ಬಿಡ್ತೀವಿ. ಅದ್ರ ಬದಲು ಈ ಥರ ಒಂದು ಬಟ್ಟೆ ಸೋಪನ್ನ ಇಟ್ಕೊಂಡ್ರೆ ಕಿಚನಲ್ಲಿ ಯಾವಾಗಲೂ ಅಷ್ಟೇ ಬಟ್ಟೆ ಸೋಪ್ ಇರಲೇಬೇಕು. ಬಟ್ಟೆ ಸೋಪ್ ಇಲ್ಲಾಂದರೆ ನೀವು ಏನಾದರೂ ಲಿಕ್ವಿಡ್ ಯೂಸ್ ಮಾಡ್ತೀನಿ ಬಟ್ಟೆ ತೊಳೆಯೋಕ್ಕೆ ಅಂದರೆ ಅದನ್ನು ಕೂಡ ಇಟ್ಕೋಬೋದು. ಅದು ನಿಮ್ಮ ಒಂದು ಚಾಯ್ಸು. ನನಗೆ ಇದು ಇಷ್ಟ ಆಗುತ್ತೆ, ಬಟ್ಟೆ ಸೋಪೇ ನನಗೆ ಇಷ್ಟ ಆಗುತ್ತೆ. ಅದರಿಂದ ನಾನು ಬಟ್ಟೆ ಸೋಪ್ ಇಟ್ಕೊಂಡಿದ್ದೀನಿ. ಅದು ಒದ್ದೆ ಆಗಿರುತ್ತಲ್ಲ ಟವಲು, ಕಿಚನ್ ಟವಲು, ಅದಕ್ಕೆ ಸ್ವಲ್ಪ ಬಟ್ಟೆ ಸೋಪನ್ನ ಹಾಕ್ಬಿಟ್ಟು ನೀಟಾಗಿ ಕಿಚನ್ ಸಿಂಕ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಜಾಲಿಸ್ಬಿಟ್ಟು, ಅಂದರೆ ಅಲ್ಲೇ ಸ್ವಲ್ಪ ಏನಂದ್ರು ಬೇಕಂದರೆ ನೀವು ಬಟ್ಟೆ ಉಜ್ಜೋ ಬ್ರಷಿಂದನೂ ಬ್ರಷ್ ಮಾಡ್ಬಿಟ್ಟು ಬೇಕಾದ್ರೆ ತೊಳೆದಾಕ್ಬೋದು. ಇಲ್ಲಾಂದರೆ ಅದರೊಳಗಡೆ ಸಿಂಕ್ ಒಳಗಡೆ ಸ್ವಲ್ಪ ಜಾಲಿಸ್ಬಿಟ್ಟು ನೀಟಾಗಿ ಹಾಕಿದ್ರೆ ಆ ಎಣ್ಣೆ ಕಲೆ ಏನಿರುತ್ತೆ ಅದೆಲ್ಲ ನೀಟಾಗಿ ಹೋಗುತ್ತೆ. ನಾವು ಪ್ಲೈನ್ ವಾಟರಲ್ಲಿ ಜಾಲಿಸಿ ಹಾಕೋದಕ್ಕಿಂತ ಈ ಥರ ಸ್ವಲ್ಪ ಲಿಕ್ವಿಡ್ ಅಥವಾ ಸೋಪು ಯೂಸ್ ಮಾಡಿ ಜಾಲಿಸಿ ಹಾಕೋದ್ರಿಂದ ನೀಟಾಗುತ್ತೆ ಬಟ್ಟೆ. ಎಷ್ಟು ನೀಟ್ ಇರುತ್ತೆ ಅಂದರೆ, ಕಿಚನ್ ಟವಲ್ಗಳು ನೋಡ್ಬೋದು, ಯಾವಾಗಲೂ ಒಂಥರ ಕಲೆಗಳು ಜಾಸ್ತಿ ಇರುತ್ತೆ, ಸಾಂಬಾರು ಕಲೆಗಳು. ಈ ಥರದ್ದು ಏನಾದರೂ ಸಾಂಬಾರಿಗೆ ಏನಾದರೂ ಅರಿಶಿನ ಆ ಥರದ್ದೆಲ್ಲ ಹಾಕಿದಾಗ ಅದು ಬಟ್ಟೆ ಎಲ್ಲ ಅರಿಶಿನ ಥರ ಮತ್ತು ಈ ಥರದ್ದೇ ಇರುತ್ತೆ. ಅದರಿಂದ ಈ ರೀತಿಯಾಗಿ ಸೋಪೆಲ್ಲ ಹಾಕ್ಬಿಟ್ಟು ಅಲ್ಲೇ ತೊಳೆದ್ಬಿಟ್ಟು, ಪ್ಲೈನ್ ವಾಟರಲ್ಲಿ ತೊಳೆದ್ಬಿಟ್ಟು ಹಾಕೋದಕ್ಕಿಂತ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಹಾಕಿದ್ರೆ ಬಟ್ಟೆ ಕೂಡ ನೀಟಾಗಿರುತ್ತೆ. ನೀವು ಬ್ರಷ್ ಮಾಡಿ ಹಾಕ್ತೀನಿ ಅಂದರೆ ನೀವು ಒಂದು ಬಟ್ಟೆ ಉಜ್ಜೋ ಬ್ರಷ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅಂದರೆ ಬಟ್ಟೆ ಉಜ್ಜೋ ಬ್ರಷಲ್ಲಿ ಒಂದು ಸರಿ ಬ್ರಷ್ ಮಾಡಿಬಿಟ್ಟು ಆಮೇಲೆ ಜಾಲಿಸ್ಬಿಟ್ಟು ಕೂಡ ಹಾಕ್ಕೋಬೋದು. ನನಗೆ ಯಾವಾಗ್ಲೂ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಹಾಗೆ ಜಾಲಿಸ್ಬಿಟ್ಟು ಹಾಕ್ತೀನಿ. ನನಗೆ ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನನಗಂತೂ ಈ ಟಿಪ್ಸ್ ತುಂಬ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.